ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ಕಾಂಗ್ರೆಸ್ ಬೃಹತ್ ಪ್ರಚಾರ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಕೈ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಪರ ಸಿಎಂ ಸಿದ್ದರಾಮಯ್ಯ ಪ್ರಚಾರವನ್ನು ಮಾಡಲಿದ್ದಾರೆ. ತರೀಕೆರೆ ನಗರದ ಎಪಿಎಂಸಿ ಆವರಣದಲ್ಲಿ ಈ ಒಂದು ಸಮಾವೇಶ ನಡೆದಿದೆ. ದಲಿತರು, ಹಿಂದುಳಿದವರು, ಮುಸಲ್ಮಾನರು ಮುಖ್ಯವಾಹಿನಿಗೆ ಬರಬೇಕು. ಸಾಮಾಜಿಕವಾಗಿ, ಆರ್ಥಿಕವಾಗಿ ನಮಗಿನ್ನೂ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿಲ್ಲ. ಬಿಜೆಪಿ ಸಮಾನತೆಯನ್ನ ಸಹಿಸಲ್ಲ. ಅವರಿಗೆ ಅಸಮಾನತೆ ಇರಲೇಬೇಕು. ಅದನ್ನ ಹೋಗಲಾಡಿಸೋಕೆ ಪ್ರಯತ್ನ ಮಾಡಲ್ಲ ಅಂತ ಸಿಎಂ ಈ ಸಂದರ್ಭದಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಡವರು ಹೊಟ್ಟೆ ಮೇಲೆ ಹೊಡಿತಕ್ಕಂತ ಕೆಲಸವನ್ನ ಮಾಡಬೇಡ ಯಡಿಯೂರಪ್ಪ ಅಂತ ಹೇಳಿ ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ಒಪ್ಪಲಿಲ್ಲ. ಅದಕ್ಕೆ ನಾನು ಈ ನಾಡಿನ ಜನರಿಗೆ ಭರವಸೆಯನ್ನು ಕೊಟ್ಟೆ. ನಾವು ಅಧಿಕಾರಕ್ಕೆ ಬಂದ್ರೆ 5 ಕೆಜಿ ಜೊತೆಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ. ಈ 5 ಕೆಜಿ ಅಕ್ಕಿ ಕೊಡ್ಬೇಕಾದ್ರೆ ನಾವು ಫುಡ್ ಕಾರ್ಪೊರೇಷನ್ ಇಂಡಿಯಾದವ್ರು ಕರೆದು, ನಾನು KH ಮುನಿಯಪ್ಪ ಇಬ್ರು ಕರೆದು, ಏನಪ್ಪ ಅಕ್ಕಿ ಕೊಡ್ತೀರೇನ್ರಿ ಅಂತ. ನಾವು ದುಡ್ಡು ಕೊಡ್ತೀವಪ್ಪ, ಪುಕ್ಕಟೆ ಕೊಡಬೇಡಿ, ಅಕ್ಕಿ ಕೊಡಿ ಅಂತ ಹೇಳಿದ್ರು. ಒಪ್ಕೊಂಡ್ರು. 3 ದಿನ ಆದ್ಮೇಲೆ ನಮಗೆ ಪತ್ರ ಬರೆದು ಹೇಳ್ತಾರೆ, ಅಕ್ಕಿ ಕೊಡಕ್ ಸಾಧ್ಯ ಇಲ್ಲ. ಅಲ್ಲಪ್ಪ ನೀನೇ ಒಪ್ಕೊಂಡ್ರೇನಪ್ಪ ಮರಯ್ಯ, ಯಾಕೆ ಅಕ್ಕಿ ಕೊಡಕ್ಕಾಗಲ್ಲ? ಇಲ್ಲ ಸರ್, ಮೇಲಿಂದ ಆದೇಶ ನಮಗೆ, ಅದಕ್ಕೋಸ್ಕರ ಅಕ್ಕಿ ನಿಮಗೆ ಸಪ್ಲೈ ಮಾಡಕ್ಕಾಗಲ್ಲ. ಇದನ್ನು ಹೇಳ್ಬೇಕಾದ್ರೆ ಮೇಲಿಂದ ಅಂತಂದ್ರೆ ಯಾರು? ಮಿಸ್ಟರ್ ಮೋದಿ. ಬಡವರಿಗೆ ಅಕ್ಕಿ ಕೊಡ್ತೀವಿ ಅಂತಂದ್ರೆ ದಾಸ್ತಾನು ಇಟ್ಕೊಂಡು ಫುಡ್ ಕಾರ್ಪೊರೇಷನ್ ಇಂಡಿಯಾದವರು ಅಕ್ಕಿ ಕೊಡ್ಲಿಲ್ವಲ್ಲ? ಇದು ಬಡವರಿಗೆ ಮಾಡದಂತ ಮೋಸ ಅಲ್ವಾ? ಮೋಸ ಅಲ್ಲ, ದ್ರೋಹ ಅಲ್ಲ? ಅದಕ್ಕೆ ನಾವು ಅಕ್ಕಿ ಸಿಕ್ಕಿದ ಮೇಲೆ ಪ್ರತಿ ಒಬ್ಬರಿಗೆ 170 ರೂಪಾಯಿ ಒಂದು ತಿಂಗಳಿಗೆ ಕೊಡ್ಲಿರ್ತಕ್ಕಂಥ ತೀರ್ಮಾನವನ್ನ ಮಾಡುದು. ಈಗ 170 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇದೆ. ಆ ದುಡ್ಡೆಲ್ಲ ಉಳಿತಾಯ ಆಗ್ತದೆ. ಬಸ್ನಲ್ಲಿ ಓಡಾಡೋದು ದುಡ್ಡು, ಟಿಕೆಟ್ ತಗೋಬೇಕಾಗಿರೋದು ದುಡ್ಡು ಉಳಿತಾಯ ಆಗ್ತದೆ. ಆಮೇಲೆ ಗೃಹ ಜ್ಯೋತಿ ಕಾರ್ಯಕ್ರಮ, ಯಾರು 200 ಯೂನಿಟ್ ವರೆಗೆ ವಿದ್ಯುತ್ ಅನ್ನ ಬಳಸ್ತಾರೆ ಅವ್ರು ಯಾರು ಕೂಡ ಬಿಲ್ ಕಟ್ಟಾಗಿಲ್ಲ. ಒಬ್ರು ಬಿಲ್ ಕಟ್ಟಾಗಿಲ್ಲ. ಬಹುಶಃ 100ಕ್ಕೆ 90% ಕುಟುಂಬಗಳು ಯಾರು ಕೂಡ ಬಿಲ್ ಕಟ್ತಾ ಇಲ್ಲ. ಆ ದುಡ್ಡನ್ನ ನಾವು ಸರ್ಕಾರದಿಂದ ಬರೆಸ್ಕೊಡ್ತಾ ಇದ್ದೀವಿ ಇದಕ್ಕೆ KEBಗೆ. ಆಮೇಲೆ ಗೃಹಲಕ್ಷ್ಮಿ ಇನ್ನೊಂದು 4ನೇ ಯೋಜನೆ. ಅವ್ರಿಗೆ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ. ಬರ್ತಾ ಇದೆಯಲ್ಲ? ಹಿಂದೆ ಯಾವ್ದಾದ್ರು ಕೊಟ್ಟಿದ್ರ? ಬಿಜೆಪಿ ಅವ್ರು ಕೊಟ್ಟಿದ್ರ? ನರೇಂದ್ರ ಮೋದಿ ಅವರು ಕೊಟ್ಟಿದ್ರ? ಯಡಿಯೂರಪ್ಪ ಕೊಟ್ಟಿದ್ರ? ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ರ? ಕೊಟ್ಟಿರ್ಲಿಲ್ಲ. 2,000 ರೂಪಾಯಿ ತಿಂಗಳಿಗೆ, ವರ್ಷಕ್ಕೆ 24,000 ರೂಪಾಯಿ. 24,000 ರೂಪಾಯಿ. ಯುವ ನಿಧಿ ಯಾರು 22, 23ರಲ್ಲಿ ಪಾಸ್ ಮಾಡಿರ್ತಾರೆ, ಪದವೀಧರರು, ಡಿಪ್ಲೊಮಾ ಹೋಲ್ಡರ್ಸ್, ಉದ್ಯೋಗ ಸಿಕ್ಕದೆ ನಿರುದ್ಯೋಗಿಗಳಾಗಿರ್ತಾರೆ, ಅವರಿಗೆ ಒಂದು ತಿಂಗಳಿಗೆ 3,000 ರೂಪಾಯಿ. ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಒಟ್ಟು ಒಂದು ತಿಂಗಳಿಗೆ 4ರಿಂದ 5,000 ರೂಪಾಯಿ ಬರಗ್ ಮಾಡಿದ್ದೀವಿ. 4ರಿಂದ 5,000 ರೂಪಾಯಿ. ಈಗ ಹೇಳಿ, ಯಾರಿಗೆ ವೋಟ್ ಹಾಕ್ಬೇಕು? ಖಾಲಿ ಚೌಂಕೊಟ್ಟಂತ ಬಿಜೆಪಿಗ? ಇಲ್ಲ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ಗ ಅಂತಕ್ಕಂಥದ್ದನ್ನು ನೀವು ತೀರ್ಮಾನ ಮಾಡಬೇಕು. ಇದ್ರ ಜೊತೆಗೆ ಕೇಂದ್ರ ಸರ್ಕಾರ
25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು 5 ಗ್ಯಾರಂಟಿಗಳಿಗೆ ಸೈನ್ ಹಾಕಿ ಅದನ್ನು ಕೂಡ ಹಂಚ್ತಾ ಇದ್ದೀವಿ. ಎಲ್ಲ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವು ಕೊಡೋದು 24,000 ರೂಪಾಯಿ ಜೊತೆಗೆ ಒಬ್ಬ ಬಡ ಕುಟುಂಬದ ಮಹಿಳೆಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ. ಏನಮ್ಮ 1 ಲಕ್ಷ ರೂಪಾಯಿ ಬೇಕಾ ಬೇಡ?